ಇವತ್ತು ನಾವು ಬಂದಿದ್ದೀವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಂಗನಹಳ್ಳಿಯಲ್ಲಿ ಇದ್ದೀವಿ. ಮಕ್ಕಳು ಚಿಕ್ಕ ಮಕ್ಕಳು ಇಲ್ವಾ, ಕರ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ. ವಯಸ್ಸಿರೋರು ಬಿದ್ದೋಗ್ತಾರೆ ಇಲ್ವಾ, ಹಂಗಾಗಿ ರೋಡ್ಗೋಸ್ಕರ ನಮ್ಗೆ ಇನ್ನೇನು ತೊಂದರೆ ಇಲ್ಲ. ರೋಡ್ ಒಂದು ಚೆನ್ನಾಗಿ ಮಾಡಿಕೊಟ್ಬಿಟ್ರೆ ಸಾಕು. ಮನವಿ ಕೊಟ್ಟಿದ್ದಾರೆ ಅಲ್ಲ. ಅವಾಗ ನಾವರೆಲ್ಲ ಮೀಟ್ ಮಾಡಿ ಹೇಳಿರ್ತೀವಿ, ಮಾಡಿಸ್ಕೊಡ್ತೀನಿ, ಅನುದಾನ ಬರಲಿ ಅಂತ ಹೇಳ್ತಾನೆ ಅವ್ರೆ. ನೋಡ್ತಾ ಇದ್ರು ಅವಾಗ ಬಂದು ಮಾಡ್ಕೊಡ್ತೀನಿ ಅಂದರು. ಆಮೇಲೆ ಅವರು ಕೆಂಪೇಗೌಡ ಲವೇಟರು ಇದು ಮಾಡ್ಕೊಂಡು ಹೋದ್ರು. ತಿರ್ಗಿ ನಿಂತಕ್ಕೆ ಬರಲೇ ಇಲ್ಲ. 6 ತಿಂಗಳ ತವಿಂದ ಹಿಂಗೆ ಬಿದ್ದಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಇವತ್ತು ನಾವು ಬಂದಿದ್ದೀವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಂಗನಹಳ್ಳಿಯಲ್ಲಿ ಇದ್ದೀವಿ. ಇಲ್ಲಿರುವಂತಹ MLA ST ಸೋಮಶೇಖರ್ ಅವ್ರ ಬಗ್ಗೆ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರಂತ ಇಲ್ಲಿರುವಂತಹ ಜನಗಳನ್ನೇ ಕೇಳ್ತಾ ಹೋಗೋಣ ಬನ್ನಿ. ನಮಗೆ ಸ್ಕೂಲಿಂದ ಕಷ್ಟ ಆಗ್ತದೆ, ಮಕ್ಳಿಗೆ ಕರ್ಕೊಬರಕ್ಕೆ ಹೋಗೋಕ್ಕೆ. ಮಕ್ಕಳು ಬಿದ್ದೋಗ್ತಾರೆ, ಮಕ್ಕಳು ಚಿಕ್ಕ ಮಕ್ಕಳು ಇಲ್ವಾ, ಕರ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ. ವಯಸ್ಸಿರೋರು ಬಿದ್ದೋಗ್ತಾರೆ ಇಲ್ವಾ, ಹಂಗಾಗಿ ರೋಡ್ಗೋಸ್ಕರ ನಮ್ಗೆ ಇನ್ನೇನು ತೊಂದರೆ ಇಲ್ಲ. ರೋಡ್ ಒಂದು ಚೆನ್ನಾಗಿ ಮಾಡಿಕೊಟ್ಬಿಟ್ರೆ ಸಾಕು ನಮಗೆ. ಮುಂಚೆ ತುಂಬ ಚೆನ್ನಾಗಿತ್ತು, ದಾರಿ ಇತ್ತು ಮಕ್ಳಿಗೆ ಓಡಾಡೋಕ್ಕೆ. ಇಲ್ಲಿ ಪವಿತ್ರ ಸ್ಕೂಲಲ್ಲೇ ಓದ್ತಾ ಇರೋದು ನಮ್ಮ ಮಕ್ಕಳು. ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಸರ್, ಯಶವಂತಪುರ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಯಶವಂತಪುರ ಕ್ಷೇತ್ರದಲ್ಲಿ ಈ ಕೆಂಪೇಗೌಡ ಲವೇಟ್ ಮಾಡ್ತಾ ಇರೋದ್ರಿಂದ ಇವಾಗ ಜನಕ್ಕೆ ತೊಂದರೆ ಆಗ್ತಾ ಇದೆ. ಅಂದರೆ ಇಲ್ಲಿ ಒಡ್ಡಾಡಕ್ಕೆ ರೋಡ್ಗೆ ಹೋಗಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇವ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಜನ ನೋಡಿ ಲೆವೇಟ್ಗಳೆಲ್ಲ ಪೂರ್ತಿ ಈ ಕಡೆ ಜನ ಒಡ್ಡಾಡ್ತಾರೆ. ರಾತ್ರಿ ಹೊತ್ತು ಯಾರೆಲ್ಲ ಬಂದರೆ ಹಂಗೆ ಹೋಗಿ ಸುತ್ತಾಡ್ಕೊಂಡು ಬರಬೇಕು ಅಂತ ಹೆಂಡತಿ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ. ಅಲ್ಲ ಒಬ್ಬರೇ ಇರೋಕ್ಕಾಗಲ್ಲ ನೋಡಿ. ಈ ರೋಡ್ ಆದರೆ ಹತ್ರ ಇರೋದಕ್ಕೋಸ್ಕರ ಇದು ಕ್ಲೋಸ್ ಮಾಡಿಬಿಟ್ರೆ ಜನ ಹೆಂಗೆ ಒಡ್ಡಾಡ್ತಾರೆ? ಒಡ್ಡಾಡಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಎಷ್ಟೋ ಸುಮಾರು 15 ವರ್ಷದಿಂದ ನಾವು ಇದ್ದೀವಿ. ಕ್ಲೋಸ್ ಇರಲಿಲ್ಲ ಅವಾಗ, ಒಡ್ಡಾಡ್ತಾ ಇದೆ. ಇವಾಗ ಚೆನ್ನಾಗಿತ್ತು. ಇವಾಗ ಕೆಂಪೇಗೌಡ ಲವೇಟ್ ಅವ್ರು ಬಂದ್ಬಿಟ್ಟು ಕ್ಲೋಸ್ ಮಾಡಿ ನೋಡಿ, ಯಾರು ಒಡ್ಡಾಡಕ್ಕೆ ಆಗ್ತಾ ಇಲ್ಲ. ಲೇಡೀಸ್ ಎಲ್ಲ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ, ತೊಂದರೆ ಆಗುತ್ತೆ. ಯಾಕೆಂದರೆ ಅವರೇ ಒಬ್ಬೊಬ್ರು ಹೋದಾಗ ಒಂದ್ಸರಿ ಅಲ್ಲೆಲ್ಲ ಜನ ಹುಡುಗರು ಇರ್ತಾರೆ, ಹಳ್ಳ ಇರ್ತಾರೆ. ಇದಾದರೆ ಅನುಕೂಲ ಆಗಿದೆ, ಚೆನ್ನಾಗಿದೆ ಓಡಾಡೋಕ್ಕೆ. ಹಂಗಾರೆ ಕ್ಲೋಸ್ ಮಾಡಿರೋದಕ್ಕೋಸ್ಕರ ತುಂಬ ತೊಂದರೆ ಆಯ್ತದೆ. ತುಂಬ ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಇರೋದು? ಇವಾಗ ಇದು ಆಲೇ ಒಂದು 6 ತಿಂಗಳು ಆಯ್ತು ಅನ್ಸ. 6 ತಿಂಗಳು ತಾವಿಂದ ತೊಂದರೆ ಆಗಿದೆ ಈ ಥರ. 6 ತಿಂಗಳಿಂದ ಇಲ್ಲಿವರೆಗೂ ಯಾರು ಬಂದು ಇದು ನೋಡ್ತಾ ಇಲ್ವಾ ಅಂತ? ನೋಡ್ತಾ ಇದ್ರು ಅವಾಗ ಬಂದು ಮಾಡ್ಕೊಡ್ತೀನಿ ಅಂದರು. ಆಮೇಲೆ ಅವರು ಕೆಂಪೇಗೌಡ ಲವೇಟರು ಇದು ಮಾಡ್ಕೊಂಡು ಹೋದ್ರು. ತಿರ್ಗಿ ನಿಂತಕ್ಕೆ ಬರಲೇ ಇಲ್ಲ. 6 ತಿಂಗಳ ತವಿಂದ ಹಿಂಗೆ ಬಿದ್ದಿದೆ ಅದು. ಓಕೆ. ಸೊ ಎಲೆಕ್ಷನ್ ಆದ ನಂತರ ಬಂದು ಇಲ್ಲಿರುವಂತಹ MLA ಬಂದು ಜನಗಳಿಗೆ ಅನುದಾನ ಮಾಡಿಕೊಟ್ಟಿದ್ದಾರಾ? ಏನಾದರೂ ಸಮಸ್ಯೆ ಕೇಳ್ತಾರಾ? ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಮಾಡಿದ್ದಾರೆ, ಇನ್ನೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಅನುದಾನ ಮಾಡಿದ್ದಾರೆ? ಅದೇ ರೋಡು ಒಂದು ಸ್ವಲ್ಪ ಆಗ್ಬೇಕು ಇನ್ನೂ. ಈ ಮಂಗನಹಳ್ಳಿಲಿ ಈ ಕಡೆ ಎಲ್ಲ ಇನ್ನೂ ಆಗಿಲ್ಲ, ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇನ್ನು ಮಾಡಬೇಕು ಅಂತ ಇದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು? ಯಾಕೆಂದರೆ ಕೆಂಪೇಗೌಡ ಲವೇಟ್ ಆಗ್ತಾ ಇದೆಯಲ್ಲ, ಇವಾಗ ಆದ್ರೆ ಇನ್ನೂ ಚೆನ್ನಾಗಿದೆ ರೋಡು. ಅವಾಗ ಜನ ಎಲ್ಲ ಓಡಾಡಕ್ಕೆ ಅನುಕೂಲ ಆಗುತ್ತೆ. ಸರ್, ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಾ? ಯಶವಂತಪುರ ಅಭಿವೃದ್ಧಿ ಬಗ್ಗೆ ಹೇಳ್ಬೇಕು ಅಂದ್ರೆ ST ಸೋಮಶೇಖರ್ ಅವರು ಅನುದಾನ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ 1 ವರ್ಷ ಆಯ್ತು. ಇಲ್ಲಿ ಎಲ್ಲಾ ಲೇಔಟ್ಗಳನ್ನು ಕೆಂಪೇಗೌಡ ಲೇಔಟ್ ಆದ್ಮೇಲೆ ಈ ಬೇರೆ ಪ್ರೈವೇಟ್ ಲೇಔಟ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಪಕ್ಕ ಇರೋ ಪ್ರೈವೇಟ್ ಲೇಔಟ್ಗಳಿಗೆಲ್ಲ ಸ್ಯಾಂಕ್ಷನ್ ಆಗಿದೆ, ಮಾಡ್ಕೊಡ್ತೀನಿ ಅಂತ ಫಂಕ್ಷನ್ ಇಟ್ಟು ಮಾಡಿದ್ರು. ಮತ್ತೆ ಇವಾಗ ಒಂದು 6 ತಿಂಗಳ ಹಿಂದೆ ಇಲ್ಲಿ ಕೆಂಪೇಗೌಡ ಲೇಔಟ್ ಅಲ್ಲಿ ಯಾವ್ದೋ ಖಾಲಿ ಇತ್ತು ಜಾಗ, ಅದನ್ನ BDA ಸೈಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಕ್ಕೆ ಬಂದು ಕಾಮಗಾರಿ ಶುರು ಮಾಡಿದ್ರು. ಅವಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಚಿಕ್ಕ ಚಿಕ್ಕ ಲೇಔಟ್ಗಳಿಗೆ ದಾರಿ ಬಿಟ್ಕೊಂಡು ಅದು 15-20 ವರ್ಷದಿಂದ ರೋಡ್ ಇದ್ದದನ್ನ ಅದನ್ನ ಕಾವಲೆ ಮಾಡ್ಬಿಟ್ಟು ಅದನ್ನ ಬಿಟ್ಟು ಆ ಕಡೆ ಹೋಗೋರಿಗೆ ಬರೋರಿಗೆ ಈ ಕಡೆ ತುಂಬಾ ಅನಾನುಕೂಲ ಆಗಿ, ಕೆಳಗಡೆ ಮೋರಿ ಇದೆ ಅಲ್ಲಿ ಬೆಳೆಸ್ಕೊಂಡ್ಬರ್ಬೇಕು, ಅಲ್ಲೆಲ್ಲ ಮೋರಿಗೆಲ್ಲ ಬೀಳ್ತಾರೆ ರಾತ್ರಿ ಹೊತ್ತು. ನಾವ್ ಇಲ್ಲಿ ಗಾಡಿ ತಗೊಬಂದು ಇಲ್ಲಿ ನಿಲ್ಲಿಸಿ ನೋಡಿ, ಕಾಣಿಸುತ್ತೆ ನೋಡಿ ನಿಮ್ಗೆ. ನಾವು ಇದನ್ನ ದಾಟಿ ಹೋಗ್ಬೇಕು, ವಯಸ್ಸಾಗಿರೋ ಸೀನಿಯರ್ ಸಿಟಿಜನ್. ಮಳೆ ಬಂದ್ರೆ ಓಡಾಡಕ್ಕಾಗಲ್ಲ. ಮನವಿ ಕೊಟ್ಟಿದ್ದಾರೆ ಎಲ್ಲ. ನಮ್ಮ ಈ ಕಡೆ ಸಂಘಗಳಿದೆ ಅಲ್ವಾ, ಅವರು ರಾಜ್ಯೋತ್ಸವ ಮಾಡುವಾಗ ಮತ್ತೆ ಎಲ್ಲ ಮಾಡುವಾಗ ಬಂದಿರ್ತಾರ ಅವರು. ಅವಾಗ ನಾವರೆಲ್ಲ ಮೀಟ್ ಮಾಡಿ ಹೇಳಿರ್ತೀವಿ, ಮಾಡಿಸ್ಕೊಡ್ತೀನಿ, ಅನುದಾನ ಬರಲಿ ಅಂತ ಹೇಳ್ತಾನೆ ಅವ್ರೆ. ಒಂದ್ಸಾರಿ ಎಲ್ಲ ಮೀಟಿಂಗ್ ಇಟ್ಟು ದೊಡ್ಡದಾಗಿ ಮಾಡಿದ್ರು ಮಂಗನಹಳ್ಳಿ ಸರ್ಕಲ್ ಇದ್ರಲ್ಲಿ ಬಸ್ ಸ್ಟಾಪ್ ಇಲ್ಲಿ. ಇವಾಗ BDAದವ್ರು ಬಂದು ಈ ತರ ಮಾಡಿದ್ಮೇಲೆ ಅನುಕೂಲ ಆಗಿದೆ ಜಾಸ್ತಿ. ನಾವು ನೋಡ್ತಾ ಇರೋ ಮಟ್ಟಿಗೆ ಸರ್, ಇಲ್ಲಿ ಓಡಾಡಕ್ಕೂ ಕೂಡ ಒಂದು ಹೌದು. ಗಾಡಿ ಕೂಡ ಓಡಾಡಕ್ಕೆ ಈಗ ನಾನೇ ಸ್ಕೂಟರ್ ತಗೊಂಡ್ಬಂದು ನಿಲ್ಸಿದೀನಿ ಇಲ್ಲಿ. ಮತ್ತೆ ಎಲ್ಲ ಈಗ ನೋಡಿ ಅಲ್ಲೊಂದು ಗೃಹ ಪ್ರವೇಶ ಇದೆ, ಎಷ್ಟು ಮನೆಯವರು ಬಂದವ್ರು ನೋಡಿ, ಎಲ್ಲ ಕಾರ್ಗಳು ಸುತ್ತ ನಿಲ್ಸ್ಬಿಟ್ಟು ಅವ್ರು ಬೈಕೊಂಡು ಹೋಗ್ತಾ ಇದಾರೆ. ಇದೇನಪ್ಪ ಇದು ST ಸೋಮಶೇಖರ್ ಏರಿಯಾ ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಮಾಡೋರೆ ಅಂತಾರೆ, ಇದ್ ನೋಡಿದ್ರೆ ಈ ತರ ಇದೆ ಇಲ್ಲಿ, ಈ ತರ ಅನ್ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಸೈಟ್ ತಗೊಂಡು ಮನೆ ಕಟ್ಕೊಂಡಿರೋದು ಇಲ್ಲಿ. ಎಲ್ಲ ದೊಡ್ಡ ಇವರಲ್ಲ, BDA ಸೈಟು ಮತ್ತೆ ದೊಡ್ಡ ಸೈಟ್ ತಗೊಳಕ್ ಯಾರನ್ನು ಇದೆಲ್ಲ ದೊಡ್ಡ ಶ್ರೀಮಂತರೇನಲ್ಲ ಅವರು. ಮಧ್ಯಮ ವರ್ಗದವರು, ರಿಟೈರ್ಡ್ ಆಗಿರೋರು, ಮತ್ತೆ ಏನೋ ಕಟ್ಕೊಂಡು ಲಾಸ್ಟಲ್ಲಿ ಇರುವ ಹತ್ರ ಇದೆ ಅನ್ಬಿಟ್ಟು
ಮಾಡಿದ್ದಾರೆ. ಈ ಥರ ಅನಾನುಕೂಲ ಆಗಿ ಯಾರಿಗೂ ಇಲ್ಲಿ ಓಡಾಡೋಕ್ಕೆ ಕಷ್ಟ ಆಗುತ್ತೆ ನೈಟು. ಮತ್ತು ನೀವು ಅದನ್ನು ಸೋಮಶೇಖರ್ ಅವ್ರ ಗಮನಕ್ಕೆ ತಂದು ಸ್ವಲ್ಪ ಇದನ್ನು ಅವ್ರ ಗಮನಕ್ಕೆ ತಂದ್ರೆ ಗ್ಯಾರಂಟಿ ಮಾಡ್ತಾರೆ. ಅವ್ರಿಗೆ ಇರುತ್ತೆ, ಅವ್ರು ಇಂಪ್ರೂವ್ಮೆಂಟ್ ಮಾಡೇ ಮಾಡ್ತಾರೆ. ಈ ಕಡೆ ಗಮನ ಇದೆ ಅವ್ರಿಗೆ. ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಪರವಾಗಿಲ್ಲ, ಸ್ಪಂದಿಸ್ತಾರಮ್ಮ. ರಾಜ್ಯೋತ್ಸವ ಮಾಡೋದ್ರಾಗ್ಲಿ ಇನ್ನೊಂದು ಏನೋ ಮಾಡಿದ್ರು ಇಲ್ಲಿ ಬಂದು ಅವ್ರು ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ತಾನೆ. ಅವ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ದೊಡ್ಡದಾಗೆ ಎಲ್ಲ ಬೋರ್ಡ್ ಹಾಕಿ ಇದು ಮಾಡ್ಬಿಟ್ಟು ಹೋದ್ರು. ಇವಾಗ ಇವ್ರು BDO ಬಂದ್ಮೇಲೆ ಇದ್ದದ್ ರೋಡ್ನು ಟಾರ್ ರೋಡ್ ನೋಡಿ, ಇದು ಟಾರ್ ರೋಡ್ನೇ ಅಗದ್ಬಿಟ್ಟು ನಮ್ಗೆ ಹೋಗ್ದಂಗೆ ಬಿಟ್ಟಾರೆ ಅಂತ ಹೇಳಿದ್ರೆ ಇನ್ನು ನಾವ್ ಈ ಕಡೆ ಹೆಂಗ್ ಹೋಗೋದು? ಇಲ್ಲಿಗೆ ಆ ಕಡೆ ರೋಡ್ ಇಲ್ಲ, ಅಲ್ಲಿ ಆ ಕಡೆ ಮೋರಿ ಇದೆ. ಇವ್ರು ಅದನ್ನು ತಗೊಂಡೋಗಿ ಟಚ್ ಕೊಟ್ಟಿಲ್ಲ ರೋಡ್ಗೆ. ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನು BDOದವ್ರು ಬಂದಿದ್ದಾರೆ, ಬಂದು ಈ ಥರ ಮಾಡಿದ್ದಾರೆ. ಇವಾಗ ಎಲ್ಲ ಯಾರೇ ಹೋಗೋಕ್ಕೂ ಗಾಡಿಗಳು ಹೋಗೋಕ್ಕೂ ತೊಂದರೆ ಆಗುತ್ತೆ. ಬಟ್ ಆ ಲಾಸಿ ಬಳಸ್ಕೊಂಡು ಹೋಗ್ಬೇಕು ಅಂದ್ರೂ ತೊಂದರೆ ಆಗುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೂ ತೊಂದರೆ ಆಗುತ್ತೆ, ದೂರ ಆಗುತ್ತೆ ಬಳಸ್ಕೊಂಡು ಹೋಗ್ಬೇಕು ಅಂದರೆ. ನೈಟಲ್ಲಿ ಹೆಣ್ಮಕ್ಳು ಓಡಾಡೋಕ್ಕಾಗಲ್ಲ, ಯಾಕೆಂದರೆ ಹೈಟ್ ಮಾಡಿರೋದ್ರಿಂದ ಮಣ್ಣು ಹಾಕೋಕ್ಕಾಗ್ತಾಯಿಲ್ಲ. ಬಂದು ಒಂದು ಸ್ವಲ್ಪ ನೋಡಿದ್ರೆ ಒಳ್ಳೆಯದು, ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಗಾಡಿಗಳು ಏನು ಫಂಕ್ಷನ್ ಮಾಡಿದ್ರು ಪಾಪ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ರೋಡ್ಗಳು. ಆ ಕಡೆಯಿಂದ ಹೋಗ್ಬೇಕು ಅಂದರೆ ಕತ್ಲೆ, ಅಲ್ಲಿ ಒಂದು ಸ್ವಲ್ಪ ಹೋಗೋಕ್ಕಾಗಲ್ಲ. ಒಂಚೂರು ನೋಡಿ ಇದು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಷ್ಟೇ. ಇದು ಮಣ್ಣೆಲ್ಲ ಇರೋದ್ರಿಂದ ಪೊಲ್ಯೂಷನ್ ಎಲ್ಲ ಆಗುತ್ತೆ, ಸೊ ಅದರಿಂದ ಏನಾದರೂ ತೊಂದರೆ ಆಗುತ್ತಾ? ಅದೇ ಗಾಡಿಗಳು ಇವಾಗ ಇದು ಸೈಟ್ಗಳು ಮಾಡ್ತಾ ಇದ್ದಾರಲ್ಲ, ಅದರಿಂದ ಸ್ವಲ್ಪ ಓಡಾಡ್ತಾ ಒಂಚೂರು ರೋಡೆಲ್ಲ ಒಂಚೂರು ಕಿತ್ತೋಗ್ತಾ ಇದೆ. ಅದರಿಂದ ಒಂದು ಸ್ವಲ್ಪ ಡಸ್ಟೂ ಇದಾಗ್ತಾ ಇದೆ. ಅದೇ ಒಂಚೂರು ಮಾಡಿದ್ರೆ ಕ್ಲೀನಾಗಿ ರೋಡು ಇದೊಂದು ಸ್ವಲ್ಪ ನಮಗೆ ರೆಡಿ ಮಾಡಿಕೊಟ್ರೆ ನಮಗೆ ಗಾಡಿಗಳು ಓಡಾಡೋಕ್ಕೆ ಸರಿ ಹೋಗುತ್ತೆ. ನೀರಿನ ಸಮಸ್ಯೆ ಏನಾದರೂ ಇಲ್ಲ, ನೀರಿನ ಸಮಸ್ಯೆ ಏನಿಲ್ಲ. ಎಲೆಕ್ಷನ್ ಆದ ನಂತರ ಬಂದು ನಿಮ್ಮ ಕಷ್ಟಗಳನ್ನ ಕೇಳ್ತಾರೆ. ಬಟ್ ಇವಾಗ ಇದು BDOದವರು ಇದೆಲ್ಲ ಸೆಟ್ ಮಾಡ್ಬೇಕಾದ್ರೆ ಇದು ಮಾಡಿದ್ಮೇಲೆ ಒಂದು ಸ್ವಲ್ಪ ತೊಂದರೆ ಆಗಿರೋದಷ್ಟೇ, ಮುಂಚೆ ಏನಿರಲಿಲ್ಲ. ಇದೊಂಚೂರು ಇದೊಂದು ರೋಡ್ ಮಾಡಿಕೊಟ್ರೆ ಒಂದು ಸ್ವಲ್ಪ ವಯಸ್ಸಾದವ್ರಿಗೂ ಒಂದು ಸ್ವಲ್ಪ ಇಲ್ಲ ಹತ್ತಿ ಇಳಿಬೇಕಾದ್ರೆ ಜಾರು ಬಿದ್ದುಬಿಡ್ತಾರೆ ಮಕ್ಳುಗಳು, ಗೊತ್ತಾಗಲ್ಲ. ಏನೋ ಒಂಚೂರು ಇದು ಬಂದು ಇದು ನೋಡಿದ್ರೆ ಒಂದು ಸ್ವಲ್ಪ ನೋಡಿ ಒಂಚೂರು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.